ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಹರಿಗೂ ಶರಣದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬಸ್ಸು. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೊತ್ತು. ಮೊದಲಿಗೆ ಈ ನವಂಬರ್ ಮಂತ್ ಹೇಗಿರುತ್ತೆ, ಈ 12 ರಾಶಿಗಳು ಫಲಗಳನ್ನ ಅಬ್ಸರ್ವ್ ಮಾಡೋಣ. ಅದರಲ್ಲಿ ನವಂಬರ್ ಮಂತಲ್ಲಿ ಗ್ರಹಗಳ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು ಭಾಳ ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಾಲಿಟಿಲಿ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ, ಒಂದು ಗುರುಗ್ರಹ ಭಾಳ ವಿಶೇಷವಾಗಿ ಹುಚ್ಚನಾಗಿರ್ತಾನೆ. ನವಂಬರ್ ಮಂತಲ್ಲಿ ತುಂಬ ರಾಜಯೋಗವನ್ನು ಕೊಡ್ತಾನೆ. ಗುರು ಹುಚ್ಚನಾಗಿರೋದು ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ. ಅದು ತುಂಬ ದೊಡ್ಡ ಬೆನಿಫಿಟ್ ಅಂತೆ. ಕುಜಗ್ರಹ ತುಂಬ ಸ್ವಂತ ಮನೆಗೆ ಬರ್ತಾನೆ, ಅದು ತುಂಬ ಬೆನಿಫಿಟ್ಟು. ಶನಿ ಮೀನರಾಶಿಲಿದ್ದಾನೆ. ಚಂದ್ರನು ಕೂಡ ಮೀನರಾಶಿಗೆ ಬರ್ತಾನೆ. ರಾಹು ಕೇತುಗಳು ಎಂದಿನಂತೆ ಕುಂಭರಾಶಿಲಿ ರಾಹು ಇದ್ದಾನೆ, ಸಿಂಹ ರಾಶಿಲಿ ಕೇತು ಗ್ರಹ ಇದ್ದಾನೆ. ಅದೇ ರೀತಿಯಲ್ಲಿ ಕುಜ ಮತ್ತು ಬುಧ ಗ್ರಹ ಇಬ್ಬರು ಒಟ್ಟಿಗೆ ಸೇರ್ತಾರೆ. ಇದು ವೆರಿ ಡೇಂಜರ್ ಅಂತ ಹೇಳುತ್ತೆ, ದೊಡ್ಡ ಯೋಗನೂ ಕೂಡ ಹೇಳುತ್ತೆ. ಶುಕ್ರ ಮತ್ತು ಕುಜಗ್ರಹ ಮತ್ತು ಸೂರ್ಯಗ್ರಹನೂ ಕೂಡ ಮೇಷರಾಶಿಲಿ ಒಟ್ಟಿಗೆ ಸೇರ್ತಾರೆ. 3 ಗ್ರಹ ಒಟ್ಟಿಗೆ ಸೇರೋದು ವೃಶ್ಚಿಕ ರಾಶಿಲಿ ಸೇರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಸೇರೋದ್ರಿಂದ ಈ ಒಂದು ಫಲಗಳನ್ನ ಹೇಗೆ ಅಬ್ಸರ್ವ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ಭಾಳ ವಿಶೇಷವಾಗಿ ರಾಜಯೋಗವನ್ನು ಯಾವ ರಾಶಿಯಲ್ಲಿ ಅದೃಷ್ಟವನ್ನು ಕಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ರಾಶಿ ಫಲಗಳನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಮರೆಯಲ್ಲಿ ಎಲ್ಲರೂ ಕೂಡ ನೀವು ಕೇಳಿ ಫಾಲೋ ಮಾಡಿ. ಅದರಲ್ಲಿ ಮೊದಲಿಗೆ ತುಂಬ ಗಮನವಾಗಿರಬೇಕಾದವ್ರಿಗೆ ವಿಪರೀತ ಯೋಗವನ್ನು ಕೊಡುವಂಥ ಗ್ರಹಗಳು ಯಾವುವಪ್ಪ ಅಂದರೆ, ಒಂದು ಗುರುಗ್ರಹ ತುಂಬ ರಾಜಯೋಗವನ್ನು ಕೊಡ್ತಾನೆ. ಅದು ರಾಜಯೋಗನ ನೀವು ಬಳಸ್ಕೊಳ್ಳಿ. ಮತ್ತು ಬುಧನು ಕೂಡ ಶುಕ್ರನ ಮನೆಯಲ್ಲಿ ವಾಸ ಮಾಡ್ತಾನೆ. ಕುಜಗ್ರಹನೂ ಕೂಡ ವಾಸ ಮಾಡ್ತಿದ್ದಾನೆ. ಅದೇ ರೀತಿಯಲ್ಲಿ ನಿಮಗೆ ಮಿರಾಕಲ್ಲು ಕುಜ ಸ್ವಂತ ಮಲ್ಲಿದ್ದಾನೆ. ಅದು ಒಂದು ರಾಶಿಗೆ ಒಳ್ಳೆಯದು, ಒಂದು ರಾಶಿಗೆ ಕೆಟ್ಟದ್ದು. ಶನಿ ಎಂದಿನಂತೆ ಗುರು ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಹುಟ್ಟಂಥ ಮಕ್ಕಳಿಗೆ IAS IPS ಆಗೋರು, ಜಡ್ಜ್ ಆಗೋಂಥ ಯೋಗ ಇದೆ. ತುಂಬ ಈ ನವಂಬರ್ ಮಂತಲ್ಲಿ ಹುಟ್ಟಂಥವ್ರಿಗೆ ವಿಪರೀತ ಶ್ರೀಮಂತರಾಗೋಂಥ ಯೋಗದ ಮಕ್ಕಳುಗಳು ಹುಡ್ತಾರೆ. ಯೋಗದ ಒಂದು ಮುಹೂರ್ತಗಳು ಸಿಗುತ್ತೆ. ಯಾಕಂದರೆ ಈ ನವಂಬರ್ ಮಂತಲ್ಲಿ ಒಳ್ಳೆ ಲಗ್ನ ಅಂತ ಬಂದಾಗ ವಿಶೇಷವಾಗಿ ಒಂದು ಟಾಪ್ ಲಗ್ನ, ಕುಂಭ ಲಗ್ನ ಮತ್ತು ಕಟಕ ಲಗ್ನ ಇವೆರಡೂ ಕೂಡ ವಿಪರೀತ ರಾಜಯೋಗದ ಲಗ್ನ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ತುಲಾ ಲಗ್ನ, ಈ ತುಲಾ ಲಗ್ನದಲ್ಲಿ, ಕಟಕ ಲಗ್ನದಲ್ಲಿ ಮತ್ತು ಮಕರ ಲಗ್ನದಲ್ಲಿ ಏನು ಕೆಲಸ ಮಾಡ್ತಾರೋ ಸಕಲ ಸಂಪತ್ತು ಐಶ್ವರ್ಯವನ್ನು ಕೂಡ ಕೊಡ್ತಾರೆ. ಇದು ಮುಖ್ಯವಾಗಿ ಇದೇ ಮಕ್ಕಳು ಹುಟ್ಟಿದ್ರು ಕೂಡ ಈ 3 ಲಗ್ನವನ್ನು ಜನನವನ್ನು ಮಾಡಿದಾಗ ತುಂಬ ಬ್ಯೂಟಿಫುಲ್ ಅದೃಷ್ಟವನ್ನು ಕೊಡುತ್ತೆ. ಅದರಲ್ಲೂ ಕೂಡ ಅತಿ ಹೆಚ್ಚು ಕಲ್ಲರ್ಸ್ ಅಂತ ಯೂಸ್ ಮಾಡಿದಾಗ ಈ ನವಂಬರ್ ಮಂತಲ್ಲಿ ಭಾಳ ಲಕ್ಕಿ ಬಣ್ಣ ಅಂತ ಹೇಳಿದಾಗ ಬ್ಲ್ಯಾಕು ಮತ್ತು ರೆಡ್, ಬ್ಲ್ಯಾಕನ್ನ ರೆಡ್ಡು ಮತ್ತು ಯೆಲ್ಲೋ ಕಲರ್ ಇದನ್ನು ಮಿಕ್ಸ್ ಮಾಡಾಕ್ದಾಗ ಸಿಕ್ಕಾಪಟ್ಟೆ ರಾಜಯೋಗ ಬರುತ್ತೆ. ಯಾರಿಗೆಲ್ಲ ಮದುವೆ ಆಗಿರೋಲ್ಲ ಇವರೆಲ್ಲ ಈ ಬಣ್ಣವನ್ನು ಯೂಸ್ ಮಾಡಿ, ಬ್ಲ್ಯಾಕ್, ರೆಡ್ಡು ಮತ್ತು ಯೆಲ್ಲೋ ಕಲರ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಈ ನವಂಬರ್ ಮಂತಲ್ಲಿ ತುಂಬ ದುಡ್ಡು, ಬಿಗ್ನೆಸ್ಸು, ಸಾಲ ದುಡ್ಡು ವರ್ಕೌಟ್ ಆಗಬೇಕಂದ್ರೆ ಯೆಲ್ಲೋ ಕಲರ್ನ ಮತ್ತು ಬ್ಲೂನ, ಗ್ರೀನ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಒಳ್ಳೆಯದಾಗಲಿ. ಕಟಕ ರಾಶಿಯರಿಗಂತೂ ಅಷ್ಟ ಐಶ್ವರ್ಯರು ಕೂಡ ಭಯಂಕರ ಕೊಡ್ತಾನೆ. ಕಟಕ ರಾಶಿಗೆ ಗುರು ಸ್ವಂತ ಮಲ್ಲಿ, ಅವನ ಸ್ವಂತ ಮನೆಯಲ್ಲಿ ಉಚ್ಚಸ್ಥಾನ ಮನೆಯಲ್ಲಿದ್ದಾನೆ. ಅವನಿಗೆ ಇಷ್ಟವಾದ ಮನೆ. ಹಾಗಾಗಿ ನಿಮ್ಮ ಲೈಫಲ್ಲಿ ನೆನೆಸ್ಕೆಯಿಂದೆಲ್ಲ ನಡೀತಾ ಇದೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಯೋಗ ಇದೆ. ನಿಮ್ಮ ಕಟಕ ರಾಶಿಯರ ಮನೆಯಲ್ಲಿ ಶನಿ ಭಾಗ್ಯದಿಂದ ಲಾಭಸ್ಥಾನ ನೋಡ್ತಾನೆ. ನೀವು 100% ಈ ಒಂದು 2.5 ವರ್ಷದ ಒಳಗಡೆ ಕಾರ್ ಚೇಂಜ್ ಮಾಡ್ತೀರಲ್ಲ, ಕಾರ್ ತಗೋತೀರ. ಆದರೆ ಈ ತಿಂಗಳಲ್ಲಿ ತುಂಬ ಶುಭಫಲ ಇದೆ. ಗೋಲ್ಡ್ ತಗೋತೀರಲ್ಲ, ಗೋಲ್ಡ್ ಚೇಂಜ್ ಮಾಡ್ತೀರಾ ಅಂತ ಹೇಳ್ತಿರುತ್ತೆ. ಮತ್ತು ಮನೆಗೆ ಬಣ್ಣ ಹೊಡಿತೀರ ಅಂತ ಹೇಳುತ್ತೆ. ಕಟಕ ರಾಶಿಯ ಮನೆಯಲ್ಲಿ ಯೆಲ್ಲೋ ಕಲರ್ ಮನೆ ರೂಮು ಮತ್ತು ಗೋಲ್ಡ್ ಕಲರ್ ರೂಮ್ ಬಣ್ಣವನ್ನು ಇದ್ದರೆ ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ಸಿಕ್ಕಾಬಟ್ಟೆ ರಾಜಯೋಗವನ್ನು ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ನಿಮಗೆ ಬುಧ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ. ನಿಮ್ಮ ಫಾರಿನ್ ಯೋಗಗಳು ತುಂಬ ಜಾಸ್ತಿ ಇದೆ. ಮತ್ತು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಗಳಿಸ್ತೀರ ಅಂತ ಹೇಳುತ್ತೆ. ವಿಪರೀತ ಲಾಭದ ಒಂದು ವಾತಾವರಣ ಕಾಡ್ತೈತೆ. ಮತ್ತು ಯಾವುದಾದ್ರು ಪ್ರಾಪರ್ಟಿ ತಗೋತೀರಾ ಅಂತ ಹೇಳುತ್ತೆ. ಪ್ರಾಪರ್ಟಿ ತಗೋತೀರಲ್ಲ, ಪ್ರಾಪರ್ಟಿ ಕೊಡ್ತೀರಾ. ಭಾಳ ವಿಶೇಷವಾಗಿ ನಿಮ್ಗೆ ಇಂಥ ಒಂದು ತಿಂಗಳಲ್ಲಿ, ಈ ತಿಂಗಳಲ್ಲಿ ಕಟಕ ರಾಶಿಗೆ ಮಕ್ಕಳು ಹುಟ್ಟಿದರೆ ನಿಮಗೆ ಪೂರೇ ಪುಣ್ಯದ ಆಸ್ತಿನ ತಗೋತೀರ ಅಂತ. ಇಲ್ಲ ನಿಮಗೆ ಪಿತ್ರಾಯಿತ ಆಸ್ತಿ ಇರುತ್ತೆ, ಇಲ್ದಲೇ ಇದ್ರೆ ಏನಾಗುತ್ತೆ ಅಂದರೆ, ನೀವು ಯಾವ್ದನ್ನು ತಗೋತೀರೋ ಅವ್ರಿಗೆ ಪಿತ್ರಾಯಿತ ಆಸ್ತಿನ ತಗೋತೀರ ಅಂತ ಹೇಳ್ತೀವಿ. ನಿಮ್ಗೆ ಅವ್ರಿಗೆ ಪಿತ್ರಾಯಿತ ಆಸ್ತಿ ಸಂಬಂಧ ನೀವು ತಗೋತೀರ ಅಂತ ಹೇಳುತ್ತೆ. ಕಟಕ ರಾಶಿಯರಿಗಂತೂ ಭಯಂಕರ ರಾಜಯೋಗ ಇದೆ. ನೀವು ಭಾಳ ವಿಶೇಷವಾಗಿ ನಿಮ್ಮ ಮನೆ ಈ ತಿಂಗಳಲ್ಲಿ ನೀವು ಬರೀ ಯೆಲ್ಲೋ ಕಲರ್ ಯೂಸ್ ಮಾಡಿ. ಭಾಳ ರೊಕ್ಕಿದೆ, ಭಾಳ ವೈಬ್ರೇಷನ್. ನಿಮ್ಮ ಮನೆಯಲ್ಲಿ ಕಡಲೆಕಾಳು ಮತ್ತು ಭತ್ತ ಎರಡನ್ನೂ ಒಟ್ಟಿಗೆ ಸೇರಿಸಿಟ್ಟಿದ್ರೆ ಗಜಕೇಶ್ರಿ ಯೋಗ ಬರುತ್ತೆ ಅಂತ ಹೇಳುತ್ತೆ. ನೀವು ಹಾಲಲ್ಲಿ ಯಾವುದಾದ್ರು ಒಂದು ಗ್ಲಾಸಲ್ಲಿ 1 kg ಕಡಲೆಕಾಳು, 1 kg ಭತ್ತ ಎರಡೂ ಮಿಕ್ಸ್ ಮಾಡಿ ನೋಡೋ ಥರ ಇಡಬೇಕು. ಆ ಗ್ಲಾಸ್ ಒಳಗಡೆ ನೀವು ಡೈಲಿ ವಾಚ್ ಮಾಡೋ ಥರ ಮಿಕ್ಸ್ ಮಾಡಿ ಇಡ್ತಾಗ ತುಂಬ ಲಕ್ ಬರುತ್ತೆ. ನೀವು ಮಲಗೋ ರೂಮಲ್ಲಿ ಇಡ್ತಾಗಂತೂ
ಬೆಳಗ್ಗೆ ಎದ್ದು ಹೋದರೆ ಎಲ್ಲ ಕೆಲಸನೂ ಕ್ಲಿಯರ್ ಆಗುತ್ತೆ. ಯೆಲ್ಲೋ ಕಲರ್ ಬಟ್ಟೆ ಹಾಕಿ ಮಲ್ಕೊಳ್ಳಿ. ಕಡಲೆಕಾಳು ಭತ್ತ 1 kg ಮಿಕ್ಸ್ ಮಾಡಿ ಗ್ಲಾಸ್ ಡಬ್ಬದಲ್ಲಿ, ಈ ಬೆಣ್ಣೆ ಬಿಸ್ಕೆಟು ಕೊಬ್ಬರಿ ಬಿಸ್ಕೆಟ್ ಡಬ್ಬವನ್ನು ಹಾಕಿಟ್ಟಿರ್ತಾರೆ ನೋಡಿ ಬೇಕು ಆ ಥರ, ಹೆಂಗಿದ್ರು ಕಾಣಬೇಕು ಆ ಥರದಲ್ಲಿ ಒಂದು ಇಟ್ಟಾಗ ತುಂಬ ಲಕ್ ಬರುತ್ತೆ. ಮತ್ತು ಇವೆರಡನ್ನೂ ನೀವು ನೆನೆ ಹಾಕ್ಬಿಟ್ಟು ಬೆಳೆಸ್ಬಿಟ್ಟು ಖಂಡಿತ ಅಲ್ಲೂ ಕೂಡ 1 ತಿಂಗಳಾದಮೇಲೆ ಹಸುಗೆ ತಿನ್ನಿಸಿ, ತುಂಬ ಒಳ್ಳೆಯದಾಗುತ್ತೆ. ಭತ್ತನೂ ಕಡಲೆಕಾಳನ್ನು ನೀವು ಡೈಲಿ ನೀರು ಹಾಕ್ಬಿಟ್ಟು ಇಲ್ಲ ಒಂದು ಟ್ರೈ ತಂದುಬಿಟ್ಟು ಒಂಚೂರು ಅದನ್ನು ಮೊಳಕೆ ಬರೆಸಿ ಅದನ್ನು ಹಸ್ರನ್ನ ಎಷ್ಟು ನೋಡ್ತಿರೋ ಈ 1 ತಿಂಗಳು ಅದು ಬೆಳೆದಂಗೆ ಸಖತ್ ರಾಜಯೋಗ ಬರುತ್ತೆ. ಭಾಳ ವೈಬ್ರೇಷನ್. ಈ KD ಮೂವಿಲಿ ಹೇಳ್ತಾರೆ ಬೆಳೆದ ಅಂತ, ಹಂಗೆ ನೀವು ಅವೆರಡೂ ಬೆಳೀತಿದ್ರೆ ನಿಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಲಕ್ಕು, ಭಯಂಕರ ಲಕ್ಕು. ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯೋಗ, ಕುಬೇರ ಯೋಗ ಎರಡೂ ಬರುತ್ತೆ. ಭತ್ತ ಮತ್ತು ಕಡಲೆ ಎರಡೂ ಬೆಳೆಸಿ ತುಂಬ ಪಾಸಿಟಿವ್ ಇರುತ್ತೆ. ಇವೆರಡನ್ನೂ ಕೂಡ ನಿಮ್ಮ ಪರ್ಸಲ್ಲಿ ನಿಮ್ಮ ಎನರ್ಜಿ ಬ್ಯಾಗಲ್ಲಿ ಯೂಸ್ ಮಾಡಿ ನೋಡಿದ್ರು ಸಿಂಪಲ್ ಪರಿಹಾರ ಸಖತ್ ಲಕ್. ಭತ್ತ ಮತ್ತು ಕಡಲೆಕಾಳು, ಭತ್ತ ಬಂದು ಚಂದ್ರಗ್ರಹ ಆಗುತ್ತೆ, ಕಡಲೆಕಾಳು ಬಂದು ಗುರುಗ್ರಹ ಆಗುತ್ತೆ. ಗುರು ಮತ್ತು ಚಂದ್ರ ಎರಡೂ ಸೇರಿದಾಗ ಗಜಕೇಸರಿ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಭಾಳ ಲಕ್ಕು ಇದಂಥ ಲಕ್ಕನ್ನು ಇನ್ನು ಮುಂದಿಲ್ಲ. ಇದನ್ನು ದಯವಿಟ್ಟು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.